ಒಂದಷ್ಟು ಕಾರ್ಯಾಚರಣೆಗಳು ನಡೀತಾನೇ ಇದೆ. ಪ್ರತಿದಿನ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ದರ್ಶನ್ ಅವರಿಗೆ ಪ್ಲಸ್ ಪಾಯಿಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಒಂದಷ್ಟು ಮಟ್ಟಿಗೆ ಈ ಬೆಳವಣಿಗೆಗಳನ್ನೆಲ್ಲ ನೋಡೋದಾದ್ರೆ ದರ್ಶನ್ ಅವರಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ಗಳು ಕಾಣಿಸ್ತಾ ಹೋಗ್ತವೆ. ಒಂದಷ್ಟು ವಿಚಾರಣೆಯ ವೇಳೆಯಲ್ಲಿ ದರ್ಶನ್ ಅವರ ತಾಯಿ 8 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲದರಲ್ಲೂ ಕೂಡ 8 ಹೇಳಿಕೆಗಳಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ. ಒಂದಷ್ಟು ಹೇಳಿಕೆಗಳನ್ನೆಲ್ಲ ನೋಡೋದಾದ್ರೆ ಒಂದಷ್ಟು ಗೊಂದಲಗಳಿದೆ. ಅವರಿಗೆ ಕ್ಲಾರಿಟಿ ಇಲ್ಲ ಅಂತಾನೆ ಹೇಳ್ಬಹುದು. ಪೊಲೀಸರು ಮುಂದೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಆದ್ರೆ ಕೋರ್ಟ್ ನಲ್ಲಿ ಅವರು 3 ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಹಾಗೆ ಪವಿತ್ರ ಅವರು ಜೈಲ್ ಸೇರಿದ್ದಾರೆ. ಆರೋಪಿಯಾಗಿ, ಏನು ಅಪರಾಧಿ ಅಲ್ಲ, ಆರೋಪಿಯಾಗಿ ಜೈಲನ್ನು ಸೇರಿದ್ದಾರೆ. ಒಂದಷ್ಟು ಕಾರ್ಯಾಚರಣೆಗಳು ನಡೀತಾನೇ ಇದೆ. ಪ್ರತಿದಿನ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಬಟ್ ತಾಯಿ ಪ್ರತಿಕೂಲ ಸಾಕ್ಷಿಯಿಂದ ದರ್ಶನ್ ಅವರಿಗೆ ಅನುಕೂಲವಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ದರ್ಶನ್ ಅವರಿಗೆ ಪ್ಲಸ್ ಪಾಯಿಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಒಂದಷ್ಟು ಮಟ್ಟಿಗೆ ಈ ಬೆಳವಣಿಗೆಗಳನ್ನೆಲ್ಲ ನೋಡೋದಾದ್ರೆ ದರ್ಶನ್ ಅವರಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ಗಳು ಕಾಣಿಸ್ತಾ ಹೋಗ್ತವೆ. ರೇಣುಕಾ ಸ್ವಾಮಿ ತಾಯಿಯಿಂದನೇ ಆ ಪ್ಲಸ್ ಪಾಯಿಂಟ್ಗಳು ದರ್ಶನ್ ಅವರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಒಂದಷ್ಟು ವಿಚಾರಣೆಯ ವೇಳೆಯಲ್ಲಿ ದರ್ಶನ್ ಅವರ ತಾಯಿ 8 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲದರಲ್ಲೂ ಕೂಡ 8 ಹೇಳಿಕೆಗಳಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ. ಒಂದಷ್ಟು ಹೇಳಿಕೆಗಳನ್ನೆಲ್ಲ ನೋಡೋದಾದ್ರೆ ಒಂದಷ್ಟು ಗೊಂದಲಗಳಿದೆ. ಅವರಿಗೆ ಕ್ಲಾರಿಟಿ ಇಲ್ಲ ಅಂತಾನೆ ಹೇಳ್ಬಹುದು. ಮೊದಲನೇದು ಬಂದು ಪೊಲೀಸರು ಮುಂದೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಆದ್ರೆ ಕೋರ್ಟ್ ನಲ್ಲಿ ಅವರು 3 ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 2ನೇ ಪಾಯಿಂಟ್ ಬಂದು ಮಗನ ಮೊಬೈಲ್ ಇದೆ ಅಂತ ಹೇಳಿದ್ರು, ಆದ್ರೆ ಕೋರ್ಟ್ ನಲ್ಲಿ ನನಗೆ ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲು ಹೇಳಿದ್ರು ಇದೇ ಮಗನ ಮೊಬೈಲ್ ಇದೆ ಅಂತ ಹೇಳಿದ್ರು. ಆ ನಂತರದ ಅಂದ್ರೆ ಈ ಒಂದು ವಿಚಾರಣೆಯ ಟೈಮಲ್ಲಿ ಇಲ್ಲ, ಮೊಬೈಲ್ ಇಲ್ಲ ಅಂತ ಹೇಳಿದ್ದಾರೆ. ಒಂದಷ್ಟು ಗೊಂದಲದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮಗನ ಕೊಲೆ ಕೇಸ್ನಲ್ಲೇ ಮುಳುವಾಗುತ್ತೆ ಅಂತ ಹೇಳಬಹುದು ಈ ತಾಯಿ ಹೇಳಿಕೆಯಿಂದ. ಇನ್ನು 3ನೇ ಪಾಯಿಂಟ್ ನೋಡೋದಾದ್ರೆ ಮಗನ ಕೊಲೆ ದಿನ ಮಗನ ಜೊತೆ ಫೋನ್ ಮಾಡಿ ಮಾತಾಡಿದ ಬಗ್ಗೆ ಗೊಂದಲ. ಅಂದ್ರೆ ಕೊಲೆ ಆಗಿದ್ದ ದಿನ ಒಂದ್ ಕಡೆ ಮಾತಾಡಿದ್ದೆ ಅಂತ ಹೇಳಿದ್ರು, ಇಲ್ಲಿ ಒಂದಷ್ಟು ಗೊಂದಲಗಳಿದೆ. ಅವರಿಗೆ ಮಾತಾಡಿಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೂ ಒಂದಷ್ಟು ಕ್ಲಾರಿಟಿಯನ್ನ ಅವರು ಕೊಟ್ಟಿಲ್ಲ. ಇನ್ನು 4ನೇ ಪಾಯಿಂಟ್ ರೇಣುಕಾ ಸ್ವಾಮಿ ಬಳಸಿದ್ದ 2 ಫೋನ್ ನಂಬರ್ ಬಗ್ಗೆ ಗೊಂದಲ ಹೇಳಿಕೆ. ಅಂದ್ರೆ ರೇಣುಕಾ ಸ್ವಾಮಿಯರು 2 ಫೋನ್ ನಂಬರ್ನ ಬಳಸ್ತಾ ಇದ್ರು, 2 ಸಿಮ್ಗಳನ್ನ ಬಳಸ್ತಾ ಇದ್ರು. ಅದರಲ್ಲೂ ಕೂಡ ತನ್ನ ತಾಯಿಗೆ ಗೊಂದಲ ಇದೆ. 2 ಸಿಮ್, 1 ಸಿಮ್ ಎಷ್ಟು ಬಳಸ್ತಿದ್ರು ಕರೆಕ್ಟಾಗಿ ಗೊತ್ತಿಲ್ಲ ಅನ್ನೋ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 5ನೇ ಪಾಯಿಂಟ್ನ ನೋಡೋದಾದ್ರೆ ಶವದ ತನಿಖೆ ವೇಳೆ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದೇನೆ ಎಂಬ ಗೊಂದಲದ ಸಾಕ್ಷ್ಯ. ಅಂದ್ರೆ ಶವದ ತನಿಖೆ ವೇಳೆ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದೇನೆ, ಅವ್ರ ಮುಂದೆ ಹೇಳಿಕೆಯನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಕನ್ಫ್ಯೂಷನ್ ಅವರಿಗಿದೆ. ಇನ್ನು 6ನೇ ಪಾಯಿಂಟ್ನ ನೋಡೋದಾದ್ರೆ ರೇಣುಕಾ ಸ್ವಾಮಿಗೆ 2 ಬಾರಿ ಫೋನ್ ಮಾಡಿದ್ದರ ಬಗ್ಗೆ ಗೊಂದಲ. ಒಂದಷ್ಟು ಕಡೆಗಳಲ್ಲಿ ರೇಣುಕಾ ಸ್ವಾಮಿ ತಾಯಿ ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲ ನಾನು ಫೋನ್ ಮಾಡಿದ್ದೆ, 2 ಸಲ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿರೋದು ಒಂದಷ್ಟು ಕಡೆ ನಾವು ನೋಡಿದ್ದೀವಿ ಆ ವಿಡಿಯೋನ. ಸೊ ಈಗ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಅವರಿಗೆ ಗೊಂದಲ. 1 ಸಲ ಫೋನ್ ಮಾಡಿದ್ನ, 2 ಸಲ ಫೋನ್ ಮಾಡಿದ್ನ, ಅಥವಾ ಫೋನೇ ಮಾಡಿರಲಿಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದಷ್ಟು ಗೊಂದಲ ಇದೆ. ಇನ್ನು 7ನೇ ಪಾಯಿಂಟ್ ನೋಡೋದಾದ್ರೆ ಕೊಲೆಗೆ ಬಳಸಿದ್ದ ಮಾರಕಾಸ್ತ್ರ ನೋಡಿದ್ದೇನೆ ಮತ್ತು ನೋಡಿಲ್ಲ. ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಗೆ ಏನೆಲ್ಲ ಮಾರಕಾಸ್ತ್ರಗಳನ್ನ ಬಳಸಿದ್ರು ಅದನ್ನ ನಾನು ನೋಡಿದ್ದೀನಿ ಅಂತ ಒಂದು ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಾನು ನೋಡಿಲ್ಲ. ಈ 2 ಕೂಡ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದ್ದಾರೆ. ಇನ್ನು 8ನೇ ಪಾಯಿಂಟ್ ನೋಡೋದಾದ್ರೆ ಕೊಲೆ ನಡೆದ ಸ್ಥಳಕ್ಕೆ ತಾವು ಹೋಗಿದ್ದೆ ಎಂಬ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸಮ್ಟೈಮ್ಸ್ ನಾವು ಯಾವ್ದಾದ್ರು ಏನಾದ್ರೂ ಆಗಿದೆ ಅಂತಂದಾಗ ನಾವು ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಬೇರೆ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀವಿ, ನೋಡಿಲ್ಲ ಅಂದಾಗ ಬೇರೆ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀವಿ. ಇನ್ನೊಂಥರ ಇದೆ, ಯಾರಾದ್ರೂ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅದೊಂಥರ ಸ್ಟೇಟ್ಮೆಂಟು. ಸೊ ಈಗ ಅವ್ರು ಕೊಡ್ತಿರುವಂತಹ ಸ್ಟೇಟ್ಮೆಂಟು ತಮ್ಮ ಮಗ ಅಂದ್ರೆ ಕೊಲೆ ಆಗಿದ್ದ ಜಾಗದಲ್ಲಿ ನೋಡಿದೀನಿ ಅನ್ನೋ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನಂತ ಒಂದಷ್ಟು ಕಡೆಗಳಿಗೆ ಆಗ್ತಾ ಇರೋದು, ತಾಯಿ ಪ್ರತಿಕೂಲ ಸಾಕ್ಷಿಯಿಂದ ದರ್ಶನ್ ಅವರಿಗೆ ಅನುಕೂಲವಾಗುವಂತಹ ಚಾನ್ಸಸ್ ಇದೆ ಅಂತ. ಏನೇ ಆಗಿರ್ಲಿ, ಕೋರ್ಟ್ ಅಂತ ಬಂದಾಗ ಅಲ್ಲೊಂದು ಎಥಿಕ್ಸ್ ಇದೆ. ಏನಂತಂದ್ರೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ
ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅನ್ನೋದಿದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗೆಲ್ಲ ಬೆಳವಣಿಗೆಗಳಾಗುತ್ತೆ. ಈ ಎಲ್ಲಾ ಪಾಯಿಂಟ್ಸ್ಗಳು, ಈ ಎಲ್ಲಾ ಹೇಳಿಕೆಗಳು, ಈ ಕನ್ಫ್ಯೂಷನ್ ಹೇಳಿಕೆಗಳು ದರ್ಶನ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ, ಅಥವಾ ನೆಕ್ಸ್ಟ್ ಮತ್ತೊಂದ್ಸತಿ ಏನಾದರೂ ವಿಚಾರಣೆಯನ್ನೇನಾದರೂ ನಡೆಸ್ತಾರಾ, ಇದನ್ನೆಲ್ಲ ಕಾದು ನೋಡಬೇಕು. ಈ ವಿಡಿಯೋ ಕೆಳಗಡೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು. ನಾನು ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದಾಗ ಒಂದಷ್ಟು ನಾನು ನೋಡಿದೆ, ಒಂದಷ್ಟು ಜನ ಏನಂತ ಕಮೆಂಟ್ ಹಾಕಿದ್ದಾರೆ ಅಂದರೆ, ಎಲ್ಲೋ ಪೇಮೆಂಟ್ ಆಗಿರಬೇಕು, ಅದಕ್ಕೆ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಂಚನಂ ಕಾರ್ಯಸಿದ್ಧಿ ಅಂತ ಹೇಳ್ಬಿಟ್ಟು, ಅಂದರೆ ದುಡ್ಡು ಕೆಲಸ ಮಾಡ್ತಿದೆ ಅನ್ನೋ ಥರ. ಕುರುಡು ಕಾಂಚನ ಕುಣಿತಲಿತ್ತು ಅಂತ ಹೇಳ್ಬಿಟ್ಟು ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ದಾರೆ, ಎಲ್ಲೋ ಬೋರ್ಡ್ ಅಂತ ಮೆನ್ಷನ್ ಮಾಡ್ಕೊಂಡಿರೋರ ಹೆಸರು. ದರ್ಶನ್ ವಿರುದ್ಧ ಮಾಡಿರೋ ಕುತಂತ್ರ ಇದು, ಸುಳ್ಳು ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಿದ್ದಾರೆ. ತಾಯಿ ಹೇಳಿಕೆ ವಿರುದ್ಧ ಇರಬಹುದು, ಆದರೆ ಫೊರಾನ್ಸಿಕ್ 243 ಸಾಕ್ಷಿಗಳಿದೆ ಅಲ್ವಾ ಅಂತ ಒಂದಷ್ಟು ಜನ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಿದ್ದಾರೆ. ಜಸ್ಟಿಸ್ ಫಾರ್ ಡ್ಯಾಶ್ ಸ್ವಾಮಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ. ದರ್ಶನ್ಗೆ ಮರಣದಂಡನ ಆಗ್ಬೇಕು, ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ಬಿಟ್ಟು. ಕರ್ಮ ಯಾರನ್ನ ಕೇಳಿದ್ರು ಬಿಡಲ್ಲ, ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ. ಹಣದ ಪ್ರಭಾವ ಅಂತ ಹೇಳ್ಬಿಟ್ಟು ಇನ್ನೂ ಒಂದಷ್ಟು ಜನ. ದುಡ್ಡು ಕೊಟ್ಟು ಹೆದರಿಸಿ ಬೆದರಿಸಿ ಅವರನ್ನ ಕರೆದುಕೊಂಡು ತಂದಿರ್ತಾರೆ, ಇದು ಹೊರಗೆ ಬರಬಾರ್ದು ಅನ್ನೋ ಕುತಂತ್ರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಒಂದಷ್ಟು ಜನ. ಆಮೇಲೆ ಬೆದರಿಕೆ ಹಾಕಿದ್ದಾರೆ ಅಂತ ಆಯ್ತು. ಕಾನೂನು ಕಣ್ಣು ತಪ್ಪಿಸೋಕೆ ಪ್ರಯತ್ನ, ಕರ್ಮ ಅಂತ ಬಂದಿದೆ, ಅದು ಯಾರನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದಷ್ಟು ಜನ ಒಂದೊಂದು ರೀತಿಯಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ದುಡ್ಡಿಂದ ಅಥವಾ ಅವ್ರಿಗೆ ನೆನಪಿಲ್ವೋ ಒಂದಷ್ಟು ಜನ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಕೋರ್ಟಲ್ಲಿ ಒಂದು ಎಥಿಕ್ಸ್ ಇದೆ ಅಲ್ಲ, ಎಷ್ಟೇ 100 ಜನ ಅಲ್ಲ 1000 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅನ್ನೋದು ಸ್ವಲ್ಪ ಮೇಲ್ಗಡೆ ಇದೆ. ಇದಕ್ಕಿಂತ ಇದು ಸ್ವಲ್ಪ ಮೇಲಿದೆ. ಸೊ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸತಿ ಏನಾದ್ರು ವಿಚಾರಣೆಗೆ ಏನಾದ್ರು ಒಳಪಡಿಸ್ತಾರಾ ಅಥವಾ ಇದೇ ವಿಚಾರಣೆಯನ್ನು ಇಟ್ಕೊಂಡು ಮುಂದೆ ಹೋಗ್ತಾರಾ. ಬಟ್ ಈ ಎಲ್ಲಾ ವಿಚಾರಗಳು, ಈ 8 ಪಾಯಿಂಟ್ ಏನಿದೆ, ಇದು ದರ್ಶನ್ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಅವ್ರು ಹೊರಗಡೆ ಬರೋದಕ್ಕಾಗಿರಬಹುದು, ಒಂದಷ್ಟು ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ಒಳ್ಳೆ ಆರ್ಗ್ಯುಮೆಂಟ್ ಮಾಡಿದ್ರೆ 100% ಅವ್ರು ಹೊರಗಡೆ ಬರುವಂತಹ ಚಾನ್ಸಸ್ ಇರಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಕಾದ್ ನೋಡ್ಬೇಕು ಇದರಿಂದ ಮುಕ್ತಿ ಸಿಕ್ಕುತ್ತಾ ಅಥವಾ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದಾಗುತ್ತೆ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.